ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ಕೋಗಿಲು ಅಕ್ರಮ ನಿವಾಸಿಗಳ ಈ ಒಂದು ವಿಚಾರ ಏನಿದೆಯಲ್ಲ, ರಾಜ್ಯಾದ್ಯಂತ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತಾ ಇದೆ. ಮತ್ತು ಈ ವಿಚಾರದಲ್ಲಿ ರಾಜ್ಯ ಸರ್ಕಾರದ ತಪ್ಪುಗಳನ್ನು ಕಂಡುಹಿಡಿಯೋದಕ್ಕೆ ಈಗ ಸತ್ಯ ಶೋಧನಾ ಸಮಿತಿ ಎಂಟ್ರಿ ಕೊಟ್ಟಿದ್ದು, ಸತ್ಯ ಶೋಧನಾ ಸಮಿತಿ ಅಲ್ಲಿ ಹೋಗಿ ರಿಯಾಲಿಟಿ ಚೆಕ್ಕನ್ನು ಮಾಡಿದಾಗ ಅವರ ಡಾಕ್ಯುಮೆಂಟ್ಗಳನ್ನು ಎಲ್ಲವನ್ನೂ ಕೂಡ ಅಲ್ಲಿ ವೆರಿಫೈ ಮಾಡಿದಾಗ ಒಂದೊಂದೇ ಸ್ಫೋಟಕ ಅಂಶಗಳು ಗೊತ್ತಾಗುತ್ತಾ ಇದೆ. ಬೇರೆ ದೇಶದ ನಿವಾಸಿಗಳಿಗೆ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಘನವೆತ್ತ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಅವರು ಸ್ವಂತ ಮನೆಯನ್ನು ಕೊಡೋದಕ್ಕೆ ಮುಂದಾಗಿರುವಂತಹ ವಿಚಾರವೂ ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ಹಾಗಾದರೆ ಗೆಳೆಯರೆ, ಕೋಗಿಲು ಸುತ್ತ ಆಗಿರೋದು ಏನು ಮತ್ತು ಅವರು ಯಾವಾಗ ಬಂದು ನೆಲೆಸಿದ್ರು, ಎಲ್ಲಿ ಬಂದು ನೆಲೆಸಿದ್ರು ಮತ್ತು ಅವರ ಡಾಕ್ಯುಮೆಂಟ್ಗಳು ಏನು ಹೇಳ್ತಾ ಇದ್ದಾವೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಗೆಳೆಯರೆ, ಅಲ್ಲಿ ಸರ್ಕಾರಿ ಜಾಗದಲ್ಲಿ ಎಲ್ಲಿಂದಲೋ ಬಂದು ಅಲ್ಲಿ ಗುಡಿಸಲುಗಳನ್ನು ಹಾಕೊಂಡ್ರು. ಆನಂತರ ಅಲ್ಲಿ ಬಿಲ್ಡಿಂಗ್ಗಳಾದವು, ಶೆಡ್ಗಳಾದವು. ಆನಂತರ ಅದು ಸರ್ಕಾರಿ ಜಾಗ ಅಂತ ಗೊತ್ತಾದಾಗ ಆ ಒತ್ತುವರಿಯನ್ನು ತೆರವುಗೊಳಿಸಲಾಯಿತು. ಗೆಳೆಯರೆ, ನಮ್ಮ ಸಂವಿಧಾನದ ಪ್ರಕಾರ ಮತ್ತು ಕಾನೂನಿನ ಪ್ರಕಾರ ಯಾವುದೇ ಸರ್ಕಾರಿ ಜಾಗವನ್ನು ಯಾವುದೇ ವ್ಯಕ್ತಿ ಅತಿಕ್ರಮಣ ಮಾಡಿಕೊಂಡಲ್ಲಿ ಅಥವಾ ಒತ್ತುವರಿ ಮಾಡಿಕೊಂಡಲ್ಲಿ ಅದನ್ನು ತೆರವುಗೊಳಿಸಿದರೆ ಅವರಿಗೆ ಬೇರೆಯದ್ದೇ ನಿವಾಸವನ್ನು ಅಥವಾ ಬೇರೆ ಜಾಗವನ್ನು ಕೊಡಬೇಕು ಅಂತ ಹೇಳೋದಿಲ್ಲ. ಬೇರೆ ಜಾಗವನ್ನು ಕೊಡಬೇಕು ಅಂತ ಹೇಳುವಂತಹ ಕಾನೂನು ಏನಿದೆಯಲ್ಲ, ಒಂದು ವೇಳೆ ಅವರ ಓನ್ ಜಾಗದಲ್ಲಿ ಅಂದರೆ ಆ ಸ್ವಂತದ ಜಾಗವನ್ನು ಸರ್ಕಾರ ಏನಾದರೂ ಅದನ್ನು ಸ್ವಾಧೀನ ಮಾಡಿಕೊಂಡ್ರೆ, ಅಂದರೆ ರೈಲ್ವೆ ಹಳಿಗೋ ಅಥವಾ ರಸ್ತೆಗೋ ಮತ್ತೊಂದು ಎದಕ್ಕೋ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಸರ್ಕಾರ ಅದನ್ನು ಸ್ವಾಧೀನಪಡಿಸಿಕೊಂಡ್ರೆ ಅಲ್ಲಿ ಅವರಿಗೆ ಪರ್ಯಾಯವಾಗಿರುವಂತಹ ಭೂಮಿಯನ್ನು ಕೊಡಬೇಕು ಅಂತ ಕಾನೂನು ಹೇಳುತ್ತೆ. ಆದರೆ ಸರ್ಕಾರದ್ದೇ ಜಾಗದಲ್ಲಿ ಇದ್ದು ಅವರನ್ನು ತೆರವುಗೊಳಿಸಿದರೆ ಅಲ್ಲಿ ಯಾವ ಪರಿಹಾರ ಅಥವಾ ಪರ್ಯಾಯ ವ್ಯವಸ್ಥೆ ಇದ್ಯಾವುದೂ ಬರೋದಿಲ್ಲ. ಆದರೂ ಕೂಡ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ವೋಟ್ ಬ್ಯಾಂಕ್ಗಾಗಿ ಮತ್ತು ಮಾನವೀಯತೆ ಅಂತ ಹೇಳಿ ಅವರಿಗೆ ಜಾಗವನ್ನು ಕೊಡೋದಕ್ಕೆ ಮುಂದಾಯಿತು. ಆಗ ಸತ್ಯಶೋಧನಾ ಸಮಿತಿ ಎಂಟ್ರಿ ಕೊಡ್ತು. ಸತ್ಯಶೋಧನಾ ಸಮಿತಿ ಹಲವು ಸ್ಫೋಟಕ ವಿಚಾರಗಳನ್ನು ನಾವು ಈಗ ತೆರೆದಿಡ್ತಾ ಇದೆ. ಏನು ಆ ಸ್ಫೋಟಕ ವಿಚಾರಗಳಂತ ಹೇಳ್ತಾ ಹೋಗ್ತೀನಿ. ಗೆಳೆಯರೆ, ಅಲ್ಲಿರುವಂತಹ ಒಬ್ಬೊಬ್ಬರು ಮಾತನಾಡ್ತಾ ಇದ್ದಾರಲ್ಲ, ಅವರ ಮಾತುಗಳನ್ನು ನೀವು ಕೇಳಿಸ್ಕೊಂಡಿರ್ಬೋದು ಬೇರೆ ಬೇರೆ ಮಾಧ್ಯಮಗಳಲ್ಲಿ. ನಾನೂ ಇಲ್ಲೇ ಹುಟ್ಟಿದ್ದು ಅಂತಾರೆ, ನನ್ನ ಮಕ್ಕಳು ಇಲ್ಲೇ ಹುಟ್ಟಿದ್ದು ಅಂತಾರೆ, ನಾವು ಕಳೆದ 25 ವರ್ಷದಿಂದಲೂ ಕೂಡ ಇಲ್ಲಿಯೇ ಇದ್ದೀವಿ ಅಂತಾರೆ. ಇವರೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಗೆಳೆಯರೆ, ಅವರ ಒಂದು ಡಾಕ್ಯುಮೆಂಟ್ಗಳನ್ನು ಚೆಕ್ ಮಾಡಿದಾಗ ಅವರ ವೋಟರ್ ಐ ಡಿ, ಆಧಾರ್ ಕಾರ್ಡ್ ಮತ್ತು ಅವರ ಒಂದು ಗುರುತಿನ ಬೇರೆ ಚೀಟಿಗಳನ್ನು ಎಲ್ಲವನ್ನೂ ಚೆಕ್ ಮಾಡಿ ವೆರಿಫೈ ಮಾಡಿದಾಗ ಅದು ಆಗಿರೋದು ಯಾವಾಗ ಗೊತ್ತಾ? 2023ರ ಹೊತ್ತಿನಲ್ಲಿ ಅವರ ವೋಟರ್ ಐ ಡಿ ಮತ್ತು ಆಧಾರ್ ಕಾರ್ಡ್ಗಳು ರೆಡಿಯಾಗಿವೆ. ಅಂದರೆ ಆವಾಗ ಅದು ರೆಡಿಯಾಗಿದೆ. ಆನಂತರ 2024ರಲ್ಲಿಯೂ ಅದು ರೆಡಿಯಾಗಿದೆ. ಅಂದರೆ ಚುನಾವಣೆಯ ಸಮಯದಲ್ಲಿ ಅವರಿಗೆ ವೋಟರ್ ಐ ಡಿಗಳು ಲಿಂಕ್ ಆಗಿದೆ ಅಥವಾ ರೆಡಿಯಾಗಿದೆ ಮತ್ತು ಅವರ ಆಧಾರ್ ಕಾರ್ಡ್ಗಳು ಕೂಡ ರೆಡಿ ಆಗಿದೆ. ಅವರದ್ದೇ ಪಕ್ಷದ ನಾಯಕರಾಗಿರುವಂತಹ ರಾಹುಲ್ ಗಾಂಧಿಯವರು ವೋಟ್ ಚೋರಿ ಅಂತ ಹೇಳ್ತಾ ಇದ್ದಾರಲ್ಲ, ಇದಕ್ಕೇನು ಹೇಳ್ತಾರೆ ಅಂತ ಈಗ ಕೇಳಬೇಕಾಗತ್ತೆ. ಯಾಕೆಂದರೆ ಚುನಾವಣಾ ಸಮಯದಲ್ಲಿ ಅವರಿಗೆ ಅಲ್ಲಿ ಆಧಾರ್ ಕಾರ್ಡ್ಗಳು ಕೂಡ ರೆಡಿ ಆಗತ್ತೆ ಮತ್ತು ವೋಟರ್ ಐ ಡಿ ರೆಡಿ ಆಗತ್ತೆ. ಅಂದರೆ ನಮ್ಮ ದೇಶದ ಪರಿಸ್ಥಿತಿ ಯಾವ ಹಂತಕ್ಕೆ ಬಂದಿದೆ ಮತ್ತು ದೇಶದ ರಕ್ಷಣೆಯ ವಿಚಾರದಲ್ಲಿ ಎಲ್ಲಿಯವರೆಗೂ ಬಂದಿದ್ದೀವಿ. ಇಂತಹ ಕಚಡ ರಾಜಕಾರಣಿಗಳು ತಮ್ಮ ವೋಟ್ ಬ್ಯಾಂಕ್ಗಾಗಿ ತಮಗೆ ವೋಟ್ ಹಾಕ್ತಾರೆ, ಅಧಿಕಾರ ಸಿಗತ್ತೆ ಅನ್ನುವಂತಹ ಕಾರಣಕ್ಕಾಗಿ ತಮ್ಮ ಚೇಲಾಗಳಿಂದ ಅವ್ರು ಯಾರೋ ಏನೋ ಎಲ್ಲಿಂದ ಬಂದರೋ ಗೊತ್ತಿಲ್ಲ, ಒಟ್ಟಾರೆಯಾಗಿ ಅವರೇ ಒಂದು ವೋಟ್ ಬ್ಯಾಂಕ್ ಸಮುದಾಯ. ಅದು ಆ ಒಂದು ಸಮುದಾಯಕ್ಕೆ ಆಧಾರ್ ಕಾರ್ಡ್ಗಳು ಕೂಡ ರೆಡಿ ಆಗುತ್ತೆ, ವೋಟರ್ ಐ ಡಿಗಳು ಕೂಡ ರೆಡಿ ಆಗುತ್ತೆ. ಅಂದರೆ ಏನು ಹೇಳಬೇಕು ಗೊತ್ತಾಗುತ್ತಾ ಇಲ್ಲ ಗೆಳೆಯರೆ. ಈಗ ಆ ವಿಚಾರವನ್ನು ಪಕ್ಕಕ್ಕಿಟ್ಟು ಮತ್ತೊಂದು ಸ್ಫೋಟಕ ವಿಚಾರವನ್ನು ನಿಮಗೆ ಹೇಳ್ತೀನಿ. ಗೆಳೆಯರೆ, 2022ರಲ್ಲಿ ಒಂದು ದೂರು ದಾಖಲಾಗುತ್ತೆ. ಏನು ದೂರು ದಾಖಲಾಗುತ್ತೆ ಅಂದರೆ ಅಲ್ಲಿಯ ಸ್ಥಳೀಯ ನಿವಾಸಿಗಳಿಂದ ಕಂದಾಯ ಇಲಾಖೆಗೆ ದೂರು ದಾಖಲಾಗುತ್ತೆ. ಏನು ದೂರು ದಾಖಲಾಗುತ್ತೆ ಅಂದರೆ ಇಲ್ಲಿ ಅಕ್ರಮವಾಗಿ ನಿವಾಸಿಗಳು ನೆಲೆಸಿದ್ದಾರೆ, ಇಲ್ಲಿ ಯಾರೋ ಒಬ್ಬ ವಾಸೀಮ್
ಅನ್ನುವಾತ 5 ಲಕ್ಷ ರೂಪಾಯಿಯನ್ನು ಪಡೆದುಕೊಂಡು ಇಲ್ಲಿ ಸರ್ಕಾರಿ ಜಾಗದಲ್ಲಿ ಸೈಟ್ಗಳನ್ನು ಮಾಡಿ ಹಂಚಿಕೆ ಮಾಡ್ತಾ ಇದ್ದಾನೆ. 5 ಲಕ್ಷ ರೂಪಾಯಿಗೆ ಅವರ ಹೆಸರಿಗೆ ಆ ಎಲ್ಲ ಸೈಟ್ಗಳು ಹೋಗ್ತಾ ಇದೆ ಅನ್ನುವಂತಹ ದೂರು ದಾಖಲಾಗುತ್ತೆ. ಆಗ ರಾಜಸ್ವ ಅಧಿಕಾರಿಗಳು ಬರ್ತಾರೆ, ರಾಜಸ್ವ ಸೇವಕ ಅಧಿಕಾರಿಗಳು ಬಂದು ಅದನ್ನು ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿ ಆನಂತರ ಅಲ್ಲಿನ ಉಪ ತಹಶೀಲ್ದಾರರಿಗೆ ಪತ್ರವನ್ನು ಬರೀತಾರೆ. ಅಂದರೆ ಆಫಿಷಿಯಲ್ ಲೆಟರ್ ಹೋಗುತ್ತೆ. ಏನು ಅಂದರೆ ಇಲ್ಲಿ ಅಕ್ರಮವಾಗಿ ಒಂದು ಬಡಾವಣೆ ಸೃಷ್ಟಿಯಾಗುತ್ತಾ ಇದೆ, ಸೊ ಹಾಗಾಗಿ ಇದನ್ನು ಕೂಡಲೇ ನಿಲ್ಲಿಸಬೇಕು ಅಂತ. ಆನಂತರ ಅಲ್ಲಿ ಎಲ್ಲವೂ ಕೂಡ ನಿಂತು ಹೋಗುತ್ತೆ. ಅಲ್ಲಿ ಸೈಟ್ಗಳನ್ನು ಹಂಚಿಕೆ ಮಾಡಿ ಅಲ್ಲಿ ಮನೆ ಕಟ್ಟಲಾಗುತ್ತಾ ಇತ್ತು, ಅದೆಲ್ಲವನ್ನು ಕೂಡ ನಿಲ್ಲಿಸಲಾಗುತ್ತೆ. ಆನಂತರ ಕಂದಾಯ ಇಲಾಖೆಯ ಅಧಿಕಾರಿಗಳು ಅವರೆಲ್ಲರಿಗೂ ಕೂಡ ನೋಟಿಸನ್ನು ಕೊಡ್ತಾರೆ. ಇದು ಸರ್ಕಾರಿ ಜಾಗ, ಇಲ್ಲಿ ಯಾರು 5 ಲಕ್ಷಕ್ಕೆ ನಿಮ್ಮ ಹತ್ರ ತೆಗೆದುಕೊಂಡ್ರೋ ಏನೋ ಗೊತ್ತಿಲ್ಲ, ಇನ್ಮೇಲೆ ಯಾರೂ ಕೂಡ ದುಡ್ಡನ್ನು ಕೊಡಬೇಡಿ, ಕೊಟ್ಟರೆ ನಾವು ಜವಾಬ್ದಾರರಲ್ಲ ಅಂತ ಅಧಿಕಾರಿಗಳು ಆಗಲೇ ಅವರಿಗೆ ನೋಟಿಸನ್ನು ಕೊಡ್ತಾರೆ, ಅವರಿಗೆ ಆ ವಿಚಾರವನ್ನು ಕೂಡ ಹೇಳ್ತಾರೆ. ಆ ನಂತರ ಏನಾಗುತ್ತೆ ಅಂದರೆ 2023 ಹೊತ್ತಿಗೆ, ಅಂದರೆ 2022ರಲ್ಲಿ ಇವರೆಲ್ಲರಿಗೂ ಕೂಡ ದೂರು ಹೋಗಿರೋದು ಅದೆಲ್ಲವೂ ಕೂಡ ಗೊತ್ತಾಗಿರುತ್ತೆ. ಸೊ ಈ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಅಲ್ಲಿ ಏನಾಗಿದೆ ಅನ್ನೋದು ಗೊತ್ತಾಗಬೇಕಲ್ವಾ. ಸೊ ಆದರೆ ಈ ಸರ್ಕಾರದ ಎಲೆಕ್ಷನ್ ಟೈಮ್ನಲ್ಲಿ ಅಲ್ಲಿ ವೋಟರ್ ಐಡಿಗಳು ಕೂಡ ರೆಡಿಯಾಗುತ್ತೆ, ವೋಟರ್ ಐಡಿ ರೆಡಿಯಾಗುತ್ತೆ. ಆನಂತರ ಅವರ ಮನೆಯ ಡಾಕ್ಯುಮೆಂಟ್ಗಳು ಕೂಡ ರೆಡಿಯಾಗುತ್ತೆ. ಆ ಎಲ್ಲ ಡಾಕ್ಯುಮೆಂಟ್ಗಳನ್ನು ರೆಡಿ ಮಾಡಿದಾಗ ಅರ್ಥ ಆಗಿದ್ದೇನು ಅಂದರೆ 2020ರಿಂದ ಇಲ್ಲಿಯವರೆಗೂ ಅಥವಾ 2016, 17, 18 ಈ ಒಂದು ಸಮಯದಲ್ಲಿ, ಅಂದರೆ ಕಳೆದ 10 ವರ್ಷದ ಸಮಯದಲ್ಲಿ ಅಲ್ಲಿ ನಿರ್ಮಾಣ ಆಗಿರುವಂತಹ ಟೆಂಟ್ಗಳೇ ಹೊರತು ಇವರು ಹೇಳುವ ಹಾಗೆ 20 ವರ್ಷ, 25 ವರ್ಷ, 30 ವರ್ಷ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ನಿರ್ಮಾಣ ಆಗಿರೋದು ಅಲ್ಲ ಅನ್ನುವಂತಹ ಸ್ಫೋಟಕ ವಿಚಾರ ಈಗ ಗೊತ್ತಾಗಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ಗೆಳೆಯರೆ, ಅಲ್ಲಿ ಅಕ್ರಮವಾಗಿ ಬಂದು ನೆಲೆಸಿದ್ದಾರೆ, ಅವರು ಎಲ್ಲಿಯವರು ಗೊತ್ತಿಲ್ಲ. ಮತ್ತೊಂದು ಸ್ಫೋಟಕ ವಿಚಾರ ಏನು ಅಂದರೆ, ಆ ಒಂದು ಬಡಾವಣೆಯಲ್ಲಿ ಆಗಾಗ ಪಶ್ಚಿಮ ಬಂಗಾಳ ರಿಜಿಸ್ಟ್ರೇಷನ್ ಇರುವಂತಹ ವೆಹಿಕಲ್ಗಳು ಕೂಡ ಕಾಣಿಸಿಕೊಳ್ತಾ ಇರ್ತವೆ ಮತ್ತು ಅಲ್ಲಿರುವಂತಹ ಕೆಲ ನಿವಾಸಿಗಳ ವೆಹಿಕಲ್ ನಂಬರ್ ಕೂಡ ಪಶ್ಚಿಮ ಬಂಗಾಳದ್ದಾಗಿದೆ. ಸೊ ಅಂದರೆ ಬೇರೆ ಎಲ್ಲಿಂದಲೋ ಬಂದಿದ್ದಾರೆ, ಬಂದು ಇಲ್ಲಿ ವಾಸವಾಗಿದ್ದಾರೆ, ಅಂಥವರಿಗೆ ಇವರು ಫ್ರೀಯಾಗಿ ಮನೆಯನ್ನು ಕೊಡೋದಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಅರ್ಜಿಯನ್ನು ಹಾಕ್ಕೊಂಡಿರುವಂತಹ ದಲಿತರು ಏನು ಮಾಡಬೇಕು ಸ್ವಾಮಿ? ಎಷ್ಟೋ ಜನ ದಲಿತರು, ಎಷ್ಟೋ ಜನ ಈಗಲೂ ಕೂಡ ಸ್ಲಮ್ಮಲ್ಲಿ ವಾಸವಾಗಿರುವಂತಹ ಎಷ್ಟೋ ಜನರು ಕಷ್ಟಪಟ್ಟು ದುಡಿದು ಸರ್ಕಾರಕ್ಕೆ ಹಣವನ್ನು ಕಟ್ಟಿ ನಮಗೆ ಮನೆಯನ್ನು ಕೊಡಿ, ನಮಗೂ ಕೂಡ ಚೆನ್ನಾಗಿರುವಂತಹ ಮನೆಯನ್ನು ಕೊಡಿ ಅಂತ ಹೇಳಿ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಆದರೆ ಅವರಿಗೆ ಮನೆ ಹಂಚಿಕೆ ಆಗಿಲ್ಲ. ಅವರು ನಿಯತ್ತಾಗಿಯೇ ಇದ್ದಾರೆ, ಕರೆಕ್ಟಾಗಿಯೇ ಇದ್ದಾರೆ. ಯಾವುದೇ ಜಾಗವನ್ನು ಅವರು ಅತಿಕ್ರಮಣ ಮಾಡಿಕೊಂಡಿಲ್ಲ, ಯಾವುದೇ ಜಾಗದಲ್ಲಿ ಅವರು ಅಕ್ರಮವಾಗಿ ಪ್ರವೇಶವನ್ನು ಕೂಡ ಮಾಡಿಲ್ಲ. ಅಂಥವರಿಗೆ ನೀವು ಮನೆ ಕೊಡೋದಕ್ಕೆ ಹಿಂದೂ ಮುಂದೆ ನೋಡ್ತಾ ಇದ್ದೀರಿ. ಹಣವನ್ನು ಕಟ್ಟಿ ವರ್ಷಾನುಗಟ್ಟಲೆಯಿಂದ ಕಾಯ್ತಾ ಇದ್ದಾರೆ, ನಮಗೂ ಮನೆ ಸಿಗುತ್ತೆ ಅಥವಾ ಫ್ಲಾಟ್ ಸಿಗುತ್ತೆ ಅಥವಾ ನಿವೇಶನ ಸಿಗುತ್ತೆ ಅಂತ. ಆದರೆ ಅಂಥವರಿಗೆ ನೀವು ಕೊಡೋದಕ್ಕೆ ರೆಡಿ ಇಲ್ಲ. ಈಗ ಏನು ಅಂದರೆ ಮಾನವೀಯತೆಯ ಆಧಾರದ ಮೇಲೆ ಅಲ್ಲಿರುವಂತಹ ಯಾರು ಏನು ಗೊತ್ತಿಲ್ಲ, ಅವರು ಎಲ್ಲಿಯವರು ಗೊತ್ತಿಲ್ಲ, 2023ರಲ್ಲಿ ಅವರ ಆಧಾರ್ ಕಾರ್ಡ್ ಆಗುತ್ತೆ, ಅವರ ವೋಟರ್ ಐ ಡಿ ಆಗುತ್ತೆ, ಅಂಥವರಿಗೆ ನೀವು ಸುಸಜ್ಜಿತವಾಗಿರುವಂತಹ ಮನೆಯನ್ನು ಕೊಡೋದಕ್ಕೆ ಹೊರಟಿದ್ದೀರಲ್ಲ, ಇದಕ್ಕೇನು ಹೇಳಬೇಕೋ ಗೊತ್ತಿಲ್ಲ. ಈ ಬಗ್ಗೆ BJPಯು ಕೂಡ ತೀವ್ರವಾಗಿರುವಂತಹ ಹೋರಾಟವನ್ನು ಮಾಡ್ತಾ ಇದೆ. ಗೆಳೆಯರೆ, ಏನು ಅಂದರೆ ಅವರಿಗೆ ಮನೆ ಕೊಟ್ಟರೆ ನಿನಗೆ ಯಾಕೆ ಇಷ್ಟು ಹೊಟ್ಟೆ ಉರಿ ಅನ್ನುವಂತಹ ಕಮೆಂಟ್ಗಳು ಕೂಡ ಬರ್ತಾವೆ. ಈ ಹಿಂದಿನ ವಿಡಿಯೋಗೂ ಕೂಡ ಬಂದಿದೆ. ಗೆಳೆಯರೆ, ಅಲ್ಲಿ ಕಾನೂನಾತ್ಮಕವಾಗಿ ಯಾವುದೂ ಕೂಡ ಆಗ್ತಾ ಇಲ್ಲ, ಕಾನೂನಿಗೆ ಮೀರಿ ಅಲ್ಲಿ ಆಗ್ತಾ ಇದೆ. ಹಾಗಾಗಿ ಇದರ ಬಗ್ಗೆ ನಾವು ಪ್ರತಿಭಟಿಸ್ತಾ ಇದ್ದೀವಿ. ಅವರು ರೋಹಿಂಗ್ಯಾಗಳು ಇರಬಹುದು ಅನ್ನುವಂತಹ ಒಂದು ವಿಚಾರವೂ ಕೂಡ ಈಗ ಗೊತ್ತಾಗುತ್ತಾ ಇದೆ. ಇದರ ಬಗ್ಗೆ ಸಮಗ್ರವಾಗಿರುವಂತಹ ಸೂಕ್ತವಾಗಿರುವಂತಹ ತನಿಖೆ ಆಗಬೇಕು. ಈ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.